ರಾತ್ರಿ 8 ಗಂಟೆ ಆಯಿತು. ಸುಲೋಚನಮ್ಮ ಕಿಚನ್ ಅಲ್ಲಿ ಚಪಾತಿ ಮಾಡ್ತಾ ಇದ್ರು. ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇರುವ ಅವರ ಗಂಡನಾದ ರಾಮಲಿಂಗ ಕ್ಯಾರಿಯರ್ ಅನ್ನು ತಗೊಂಡು ಮನೆಗೆ ಬಂದ್ರು. ಸುಲೋಚನಾ, ಬಂದೇರಿ, ಕಿಚನ್ ಅಲ್ಲಿ ಇದ್ದೀನಿ ಹಾಗೆ ಅಂತ ಹಾಲಿಗೆ ಬಂದ್ರು. ರೀ ಬಂದ್ರ, ಇರಿ ಬಿಸ್ನೀರಿಡ್ತೀನಿ. ಬಿಸ್ನೀರಲ್ಲ, ಏನು ಬೇಡ, ತಣ್ಣೀರಲ್ಲಿ ಸ್ನಾನ ಮಾಡ್ತೀನಿ. ಹೌದು, ನೀವಿನ್ನು ಚಿಕ್ಕ ಹುಡುಗನಾ? ಹೌದು ಕಣೆ, ನನ್ ಚಿಕ್ಕ ಹುಡುಗನೇ. ಚಿಕ್ಕ ಹುಡುಗನ ಹೆಂಡತಿನೇ ನೀನು. ಸಾಕು ಸಾಕು, ವಯಸ್ಸಿಗೆ ಬಂದ ಮಗಳಿದ್ದಾಳೆ ಮನೆಯಲ್ಲಿ. ಗೊತ್ತು ಕಣೆ, ನನ್ ಮಗಳು ನನಕ್ಕಿಂತ ತುಂಬಾ ಓದಿ ನನ್ಕಿಂತ ಒಳ್ಳೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಅವಳ ಬಗ್ಗೆ ನಾನ್ ಮರಿತೀನಾ? ನನ್ ಮಗಳು ಇವತ್ತು ಸಂಬಳನ ತಗೊಂಬಂದು ನನ್ ಕೈಯಲ್ಲಿ ಕೊಡ್ತಾಳೆ ನೋಡು. ಹೌದೌದು, ಕೊಡ್ತಾಳೆ, ನನ್ ಕೈಯಲ್ಲೇ ಕೊಡೋದು. ಏನೇ, ಅವಳು ನನ್ ಮಗಳೇ, ನನ್ ಕೈಯಲ್ಲೇ ಮೊದ್ಲು ಕೊಡೋದು. ನೋಡೋಣ, ಮೊದ್ಲು ನಿಮ್ ಮಗಳು ಬರ್ಲಿ, ಆಮೇಲೆ ಯಾರ್ ಕೈಯಲ್ಲಿ ಕೊಡೋದು ಅಂತ. ಗೊಂದಲದಿಂದ ರಾಮಲಿಂಗಂ, ಏನ್ ಸುಲೋಚನಾ, ಏನ್ ಹೇಳ್ತಾ ಇದೀಯಾ? ಮಗು ಇನ್ನು ಮನೆಗ್ ಬರ್ಲಿಲ್ವಾ? ರೀ, ಏನು ಟೆನ್ಷನ್ ಆಗ್ಬೇಡಿ. ನಿಮ್ ಮಗಳು ಇವಾಗಷ್ಟೇ ಕಾಲ್ ಮಾಡಿ ಹೇಳಿದ್ದು, ಆಫೀಸಲ್ಲಿ ಸ್ವಲ್ಪ ವರ್ಕ್ ಇದೆ ಅಂತೆ, ಒಂದು ಅರ್ಧ ಗಂಟೆ ಬಿಟ್ಟೆ ಹೊರಡೋದು ಅಂತ ಇವಾಗಷ್ಟೇ ಕಾಲ್ ಮಾಡಿದ್ಲು. ಇಲ್ಲಿ ನೋಡು ಸುಲೋಚನಾ, ಈ ವಿಷಯನ ನನ್ ಮನೆಗ್ ಬಂದ ತಕ್ಷಣ ನೀನ್ ನನ್ ಜೊತೆ ಹೇಳ್ಬೇಕಾಗಿತ್ತಲ್ವಾ? ಅಯ್ಯೋ ಸಾಕುರಿ, ನಿಲ್ಸಿ. ಮೊದ್ಲು ಹೋಗಿ ಸ್ನಾನ ಮಾಡ್ಕೊಂಬನ್ನಿ, ನಾನ್ ನಿಮ್ಗೋಸ್ಕರ ಚಪಾತಿ ಮಾಡ್ಕೊಡ್ತೀನಿ. ಸರಿ, ನಾನೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಮಗಳು ಬಂದ್ಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತ ಸ್ನಾನ ಮಾಡಕ್ ಹೋದ್ರು. ಸುಲೋಚನಮ್ಮನು ಅಡಿಗೆ ಮನೆಗೆ ಬಂದ್ರು. ರಾಮಲಿಂಗಂ ಸ್ನಾನ ಮಾಡ್ಕೊಂಡ್ಬಂದು ರೂಮಿಗೆ ಬಂದು ಓದಲು ಆರಂಭಿಸಿದ್ರು. ಅಷ್ಟರಲ್ಲಿ ಕೆಲ್ಸಕ್ಕೆ ಹೋದ ವೈದೇಹಿ ಮನೆಗೆ ಬಂದ್ಲು. ಅಮ್ಮ, ಸ್ವಲ್ಪ ಕುಡಿಯಕ್ಕೆ ನೀರ್ ತಗೊಂಬ ಅಮ್ಮ. ಮಗಳ ಧ್ವನಿ ಕೇಳಿದ ತಕ್ಷಣ ರಾಮಲಿಂಗನಿಗೆ ತುಂಬಾ ಸಮಾಧಾನವಾಯಿತು. ಹಬ್ಬ, ಕೆಲ್ಸಕ್ಕೋದ ನನ್ ಮಗಳು ಮನೆಗ್ ಬಂದ್ಬಿಟ್ಲು. ಸರಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿ, ಆಮೇಲೆ ಹೋಗಿ ಅವಳನ್ನ ಮಾತಾಡ್ಸ್ತೀನಿ. ಹಾಗೆ ಆಲೋಚನೆ ಮಾಡ್ಕೊಂಡು ಬುಕ್ಕನ್ನು ಓದ್ತಾ ಇದ್ರು. ಅಷ್ಟರಲ್ಲಿ ಸುಲೋಚನಾ ಬಂದ್ಲು. ನಮ್ಮ ಇವತ್ತು ಆಫೀಸಲ್ಲಿ ತುಂಬಾ ವರ್ಕ್ ಇತ್ತಾ? ಹೌದಮ್ಮ, ಪ್ರಾಜೆಕ್ಟ್ ಮ್ಯಾನೇಜರ್ ಪ್ರಾಜೆಕ್ಟ್ ನ ಮುಗಿಸದೆ ಮನೆಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ರು. ಇನ್ನೇನಮ್ಮ ಮಾಡೋದು, ಅದಕ್ಕೆ ವರ್ಕ್ ನ ಮುಗಿಸಿಯೇ ಬಂದೆ. ಸರಿ ವೈದೇಹಿ, ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ರೆಸ್ಟ್ ಮಾಡು. ಸರಿ ಅಮ್ಮ. ಅಪ್ಪ ಇನ್ನು ಬರ್ಲಿಲ್ವಾ? ನಿಮ್ಮ ಅಪ್ಪ ಸ್ನಾನಕ್ಕೆ ಹೋಗಿದ್ದಾರೆ ಅನ್ಸುತ್ತೆ, ಇವಾಗ ಬಂದ್ಬಿಡ್ತಾರೆ. ಯಾಕಮ್ಮ, ತಂದೆನ ನೋಡಿ ಏನಾದ್ರೂ ಹೇಳ್ಬೇಕಾ? ಇಲ್ಲಮ್ಮ, ನಾನು ಆಫೀಸಿಂದ ಬರುವಾಗ ತಂದೆ ನಗ್ನಗ್ತಾ ನನ್ ಮುಂದೆ ಕೂತಿರ್ತಾರೆ, ಇವತ್ತು ಇಲ್ವಲ್ಲ, ಅದಕ್ಕೆ ಕೇಳ್ದೆ. ಸರಿಮ್ಮ, ನಿಮ್ ತಂದೆ ಬಂದ ತಕ್ಷಣ ನಿನ್ನ ಕರಿತೀನಿ, ನೀನು ಮೊದ್ಲು ಹೋಗಿ ಸ್ನಾನ ಮಾಡ್ಕೊಂಬಾ. ಚಪಾತಿ ಮಾಡ್ತಾ ಇದ್ದೀನಿ, ಬಿಸಿ ಬಿಸಿ ಬಂದು ತಿನ್ನುವಂತೆ. ಆಗ ವೈದೇಹಿ ಅವಳ ತಾಯಿ ಹತ್ರ, ಅಮ್ಮ, ಮೊದಲ ತಿಂಗಳು ಸಂಬಳ ತಗೊಂಬಂದಿದ್ದೀನಿ, ತಗೊಮ್ಮ. ವೈದೇಹಿ, ಈ ಹಣ ನನ್ ಜೊತೆ ಬೇಡ, ನಿಮ್ ತಂದೆ ಕೈಲೇ ಕೊಟ್ಬಿಡು. ಇಲ್ಲಮ್ಮ, ನಿಮ್ ಜೊತೆನೇ ಕೊಡೋದು. ಆ ಮಾತು ಕೇಳಿ ರಾಮಲಿಂಗಂ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಏನೇ, ನಿಮ್ ತಂದೆ ಜೊತೆ ಕೊಡು ಅಂತ ಹೇಳ್ತಾ ಇದ್ದೀನಿ, ನನ್ ಜೊತೆ ಕೊಡ್ತೀನಿ ಅಂತೀಯ? ಬೇಡ ಕಣಮ್ಮ, ಅಪ್ಪನ ಜೊತೆನೇ ಕೊಟ್ಬಿಡು. ಎಲ್ಲಿ ನನ್ ಮುದ್ದು ಮಗಳು ಇನ್ನೂ ಬಂದಿಲ್ಲ, ಬಂದ್ಮೇಲೆ ಒಟ್ಟಿಗೆ ಊಟ ಮಾಡ್ತೀನಿ ಅಂತ ನಿಮ್ಮ ಅಪ್ಪ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ, ಹೋಗು. ಏನಮ್ಮ ನೀವು, ನನ್ ಸಂಬಳನ ಅಪ್ಪನ ಜೊತೆ ಕೊಡೋದಿಲ್ಲ, ನಿಮ್ ಜೊತೆನೇ ಕೊಡ್ತೀನಿ ಅಂದ್ರೆ ಯಾಕಮ್ಮ ಹೀಗೆ ಮಾಡ್ತೀರಾ? ತಗೊಳ್ಳಿ, ಇಲ್ಲಿ ಇಡ್ತೀನಿ. ಆಗ ಸುಲೋಚನನಿಗೆ ಕೋಪ ಬಂದು, ಏನೇ, ಮೊದಲ ತಿಂಗಳು ಸಂಬಳ ತಗೊಂಡೆ ಅಂತ ಅಹಂಕಾರನ ನನ್ ಜೊತೆನೆ ಧ್ವನಿನ ದೊಡ್ಡದು ಮಾಡಿ ಮಾತಾಡ್ತಾ ಇದೀಯಾ? ಹಾಗೆ ಹೇಳಿದಾಗ, ಹೌದಮ್ಮ, ಮೊದಲು ತಿಂಗಳು ಸಂಬಳ ತಗೊಂಡಿದ್ದೀನಿ, ಅದಕ್ಕೆ ಅಪ್ಪನ ಜೊತೆ ಕೊಡೋದಿಲ್ಲ ಅಂತ ಹೇಳೋದು, ಅಲ್ಲಿ ಇಡ್ತೀನಿ, ತಗೊಳಕ್ ಹೇಳಿ. ಆ ಮಾತು ಕೇಳಿ ರಾಮಲಿಂಗಂ ಕಣ್ಣಲ್ಲಿ ನೀರು ಬಂತು. ತಾಯಿಗೆ ಕೋಪ ಬಂದು ಮಗಳನ್ನ ಹೊಡೆದು ಬಿಟ್ರು. ಅಮ್ಮ, ನನ್ನ ಹಾಗೆ ಕರಿಬೇಡ, ಛೀ. ಮಗಳು ಸಂಬಳ ತಗೊಂಬಂದು ತನ್ ಜೊತೆ ಕೊಡ್ತಾರೆ ಅಂತ ನಿಮ್ ತಂದೆ ಎಷ್ಟೊತ್ತಿಂದ ಆಸೆಯಿಂದ ಇದ್ರು ಗೊತ್ತಾ? ಆದ್ರೆ ನೀನೇನಂದ್ರೆ ಮೊದಲ ತಿಂಗಳು ಸಂಬಳ ತಗೊಂಡಿದೀನಿ, ಅಪ್ಪನ ಜೊತೆ ಕೊಡಲ್ಲ ಅಂತೀಯ? ಅಮ್ಮ, ಮೊದ್ಲು ನನ್ ಮಾತ್ ಕೇಳು, ನನ್ನ ಮಾತಾಡಕ್ಕೆ ಬಿಡದೆ ನಿನ್ನಿಷ್ಟಕ್ಕೆ ಮಾತಾಡ್ತಿದೀಯಾ? ಮೊದಲ ತಿಂಗಳು ಸಂಬಳ ತಗೊಂಬಂದು ನನಗೆ ತುಂಬಾ ಇಷ್ಟವಾದ ನಮ್ ತಂದೆ ಜೊತೆ ಕೊಡೋದಿಲ್ಲ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳ್ದ. ಸುಲೋಚನ ಏನು ಮಾತನಾಡಲಿಲ್ಲ. ಯಾವಾಗ್ಲೂ ನೀವೇ ಏನೋ ಒಂದು ತೀರ್ಮಾನ ಮಾಡೋದು, ನಿಮ್ಮಿಷ್ಟಕ್ಕೆ ನೀವು ನಿರ್ಧಾರ ತಗೊಳ್ಳೋದು, ಬಾಯಿ ಇದೆ ಅಂತ ಮಾತಾಡೋದು, ಕೈ ಇದೆ ಅಂತ ಒಡೆಯೋದು. ಮಗಳ ಮನಸ್ಸು ಅಮ್ಮನಿಗೆ ಅರ್ಥ ಆಗದಿದ್ರೆ ಇನ್ನು ಬೇರೆ ಯಾರಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗುತ್ತೆ? ಸರಿ, ಇವಾಗ ಕೇಳ್ತಾ ಇದ್ದೀನಿ, ಹೇಳು. ಮೊದಲ ತಿಂಗಳು ಸಂಬಳ ತಗೊಂಡೋಗಿ ಅಪ್ಪನ ಜೊತೆ ಕೊಡೋದಿಲ್ಲ ಅಂತ ಯಾಕೆ ಹೇಳ್ತಿದೀಯಾ? ಕೇಳ್ತಾ ಇದ್ದೀನಲ್ಲ, ಹೇಳೇ. ಆಗ ರಾಮಲಿಂಗಂ ತನ್ನ ಮಗಳು ಏನ್ ಹೇಳ್ತಾಳೆ ಅಂತ ಕಿವಿ ಕೊಟ್ಟು ಕೇಳ್ತಾ ಇದ್ರು. ಅವರ ಮನಸ್ಸು ಡವಡವ ಅಂತ ಹೊಡ್ಕೊಳ್ತಾ ಇತ್ತು. ಅಮ್ಮ, ಚಿಕ್ಕ ವಯಸ್ಸಿನಿಂದ ತಂದೆ ನನ್ನ ತುಂಬಾ ಪ್ರೀತಿಯಿಂದ ಸಾಕ್ಬಿಟ್ರು. ನನಗೆ ಏನು ಬೇಕು ಬೇಡ ಅಂತ ಅವರಾಗಿಯೇ ನನ್ನ ಕೇಳಿ ಕೇಳಿ ನನಗೆ ಏನೆಲ್ಲ ಬೇಕು ಎಲ್ಲವನ್ನೂ ತಂದು ಕೊಡ್ತಾ ಇದ್ರು. ಸಾಲ ಮಾಡಿಯಾದ್ರೂ ತಂದು ಕೊಡ್ತಾ ಇದ್ರು. ನನ್ನ ನಗು ನೋಡಿ ಅವ್ರ ಕಷ್ಟನೆಲ್ಲ ಮರಿತಾ ಇದ್ರು. ರಾಮಲಿಂಗಂ ತನ್ನ ಮಗಳು ಏನ್ ಹೇಳ್ತಾಳೆ ಅಂತ ಕೇಳ್ತಾ ಇದ್ರು. ಚಿಕ್ಕ ವಯಸ್ಸಿನಿಂದ ಐಸ್ ಕ್ರೀಮ್ ತೆಗೆದು ಕೊಡೋದ್ರಿಂದ ಇವಾಗ ಆಫೀಸಿಗೆ ಆಟೋಕ್ಕೆ ಕೂಡ ತಂದೆನೇ ದುಡ್ಡು ಕೊಡೋದು. ಅದು ನಿಮ್ ತಂದೆಯ ಕರ್ತವ್ಯ.
ಅಪ್ಪ ನನಗೆ ದುಡ್ಡು ಕೊಡುವಾಗ ನೀನ್ ಗಮನಿಸಿದ್ಯಾ ಇಲ್ವಾ ಅಂತ ಗೊತ್ತಿಲ್ಲ, ನಾನ್ ಗಮನಿಸಿದೀನಿ. ನನ್ನ ತಂದೆ ನನಗೆ ಹಣ ಕೊಡುವ ಪ್ರತಿ ಒಂದು ಸಲನೂ ನನ್ನ ಕೈ ಕೆಳಗಿರುತ್ತೆ, ನನ್ನ ತಂದೆ ಕೈ ಮೇಲೆ ಇರುತ್ತೆ. ಆದ್ರೆ ಇವಾಗ ನಾನು ಈ ಹಣನ ತಗೊಂಡೋಗಿ ನಮ್ಮ ತಂದೆ ಕೈಲಿ ಕೊಟ್ರೆ ನನ್ನ ಕೈ ಮೇಲೆ ಇರುತ್ತೆ, ಅವ್ರ ಕೈ ಕೆಳಗಿರುತ್ತೆ. ಅದ್ ನಂಗೆ ಇಷ್ಟ ಇಲ್ಲ. ನನ್ನ ತಂದೆ ಕೈ ಯಾವಾಗ್ಲೂ ಮೇಲೇನೆ ಇರ್ಬೇಕು. ನಿಮಗೆ ಗೊತ್ತಲ್ವಮ್ಮ, ನಮ್ ತಂದೆನೇ ನನ್ನ ಹೀರೋ ಅಂತ. ನನ್ನ ತಂದೆ ಕೈ ಕೆಳಗೆ ಹೋಗುವ ರೀತಿ ನಾನ್ ಮಾಡ್ತೀನಾ? ಅದಕ್ಕೇನೆ ಸಂಬಳನ ಅಪ್ಪನ ಕೈಲಿ ಕೊಡೋದಿಲ್ಲ ಅಂತ ಹೇಳಿದ್ದು. ಮಾತನ್ನು ಕೇಳಿದ ತಕ್ಷಣ ರಾಮಲಿಂಗಂ ಕಣ್ಣೀರು ಹಾಕುತ್ತಾ ಪ್ರೀತಿಯಿಂದ ತನ್ನ ಮಗಳ ಮುಂದೆ ಬಂದು ನಿಂತ್ರು. ಅಮ್ಮ ವೈದೇಹಿ, ನನ್ ಚಿನ್ನ ಕಣಮ್ಮ ನೀನು. ನಿನ್ ಕಣ್ಣೀರ್ ಹಾಕಿದ್ರೆ ನನ್ ಮನ್ಸು ನೋಡಕ್ಕಾಗಲ್ಲಮ್ಮ. ನನ್ ಮೇಲೆ ಇಟ್ಟ ಗೌರವ, ಆ ಚಿನ್ನ, ಆ ವಜ್ರಕ್ಕಿಂತ ತುಂಬಾನೇ ಎತ್ತರವಾದದ್ದಮ್ಮ. ನನ್ ಮಗಳನ್ನ ತಪ್ಪು ತಿಳ್ಕೊತೀನ? ಯಾವಾಗ್ಲೂ ನಿನ್ ತಂದೆನೇ ನಿನ್ ಹೀರೋ ಅಂತ ಹೇಳ್ತಾ ಇದ್ದೆ. ಅದು ನಾನ್ ಸುಮ್ನೆ ಹೇಳ್ತಾ ಇದೀಯಾ ಅನ್ಕೊಂಡೆ. ಇವಾಗ್ಲೇ ಅದರ ಅರ್ಥ ಗೊತ್ತಾಗಿತ್ತು. ಈ ಮಾತಿನ ಹಿಂದೆ ಇಷ್ಟು ದೊಡ್ಡ ಗೌರವ ಇರುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗೇ ಇಲ್ಲ. ಇನ್ನಂತ ಒಬ್ಳು ಮಗಳು ನಮ್ಗೆ ಹುಟ್ಟಿದಾಳೆ ಅಂತ ನಾವು ತುಂಬಾ ಹೆಮ್ಮೆ ಪಡ್ತೀವಿ. ಅಮ್ಮ, ಇವಾಗ ಮಾತ್ರ ಅಲ್ಲಮ್ಮ, ನಮ್ಗಿಂತ ವಯಸ್ಸಲ್ಲಿ ದೊಡ್ಡವರು ಯಾರೇ ಆದ್ರೂ ಸರಿ, ಅವರಿಗೆ ನಾವು ಹಣ ಕೊಡುವಾಗ ಅವ್ರ ಕೈಯಲ್ಲಿ ಕೊಡಬಾರ್ದು, ಕೆಳಗೆ ಇಟ್ಟು ತಗೊಳ್ಳಿ ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ಅದೇ ನಾವು ಅವರಿಗೆ ಕೊಡುವಂತ ಗೌರವ. ಹೌದಮ್ಮ, ಆ ದೇವರಿಗೆ ನಾವು ಪೂಜೆ ಮಾಡುವಾಗ ನಮ್ ಕೈಯಿಂದ ದೇವರಿಗೆ ಹೂ ಇಡ್ತೀವಿ. ನಮ್ಮ ಕೈಯಾರೆ ಸಿಕ್ಕಿದ್ದು ಅನ್ಕೋಬಾರ್ದು. ಅದನ್ನು ಕೈಯ ಮಧ್ಯದಲ್ಲಿ ಇಟ್ಟು ದೇವರಿಗೆ ಸಮರ್ಪಣೆ ಮಾಡ್ಬೇಕು. ನಿಜ ಹೇಳ್ಬೇಕು ಅಂದ್ರೆ ಅದು ನಮ್ಮ ದೇಶದ ಸಂಸ್ಕೃತಿ. ಮಗಳ ಬುದ್ಧಿವಂತಿಕೆಯನ್ನು ನೋಡಿ ಗಂಡ ಹೆಂಡತಿ ತುಂಬಾನೇ ಸಂತೋಷ ಪಟ್ರು. ಅಪ್ಪ, ನಾನು ಮೊದಲ ತಿಂಗಳು ಸಂಬಳ ತಗೊಂಡ್ಬಂದಿದ್ದೀನಿ, ಇಲ್ಲಿಡ್ತೀನಿ ತಗೊಳ್ಳಿ ಹಾಗೆ ಅಂತ ತನ್ನ ಮಗಳು ಪ್ರೀತಿಯಿಂದ ತಂದೆಗೆ ಹೇಳಿದಾಗ ತಂದೆ ಆ ಹಣವನ್ನು ತೆಗೆದು, ಇಲ್ಲಿ ನೋಡಮ್ಮ, ನಿನ್ಗೇನ್ ಬೇಕು ನೀನೇ ತಗೋ ಹಾಗೆ ಅಂತ ಮಗಳಿಗೆ ಪ್ರೀತಿಯಿಂದ ಕೊಟ್ರು. ಇಂತಹ ಮಗಳು ನಮಗೆ ಹುಟ್ಟಿದಾಳೆ ಅಂತ ಮಗಳನ್ನು ಆಲೋಚನೆ ಮಾಡಿ ತುಂಬಾ ಹೆಮ್ಮೆ ಪಟ್ರು. ಅದೊಂದು ಸುಂದರವಾದ ಗ್ರಾಮ. ಹೆಸರು ರಾಮಚಂದ್ರಪುರ. ಆ ಗ್ರಾಮ ಯಾವಾಗಲೂ ಹಚ್ಚ ಹಸಿರಿನಿಂದ ತುಂಬಾ ಸುಂದರವಾಗಿ ಕೂಡಿತ್ತು. ಅದಕ್ಕೆ ಕಾರಣ 10 ವರ್ಷದಲ್ಲಿರುವ ಚಾಂದನಿ. ತನ್ನ ವಯಸ್ಸಿಗೆ ತಕ್ಕಂಗೆ ಅವಳು ನೋಡ್ಲಿಕ್ಕೆ ಮಾತ್ರ ಸಣ್ಣ ಮಗು, ಆದರೆ ಅವಳ ಮನಸ್ಸು ದೊಡ್ಡ ಮನಸ್ಸು. ಹಾಲು ಕೊಡುವಂತಹ ಹಸುವನ್ನು ಇಟ್ಕೊಂಡು ತಂದೆ ತಾಯಿ ಇಲ್ಲದಿದ್ರು ಅವಳು ಆ ಊರಿನಲ್ಲಿ ಇರುವ ಜನರನ್ನು ಚಿಕ್ಕಮ್ಮ ಚಿಕ್ಕಪ್ಪ, ದೊಡ್ಡಮ್ಮ ದೊಡ್ಡಪ್ಪ, ಅತ್ತೆ ಮಾವ ಅಂತ ತುಂಬಾ ಸಂಬಂಧವನ್ನು ಏರ್ಪಡಿಸಿಕೊಂಡು ಎಲ್ಲರ ಜೊತೆ ಅನ್ಯೋನ್ಯವಾಗಿ ಜೀವನ ಮಾಡ್ತಿದ್ಲು. ಪ್ರತಿಯೊಬ್ಬರ ಮನೆಗೂ ಹಸುವನ್ನು ಕರ್ಕೊಂಡೋಗಿ ಅವರ ಮುಂದೆನೆ ಹಾಲು ಕರೆದು ಜನರಿಗೆ ಮಾರಿ ಅವರು ಕೊಡುವ ಹಣದಲ್ಲಿ ಜೀವನವನ್ನು ಮಾಡ್ತಾ ಇದ್ಲು. ಕಟ್ಟಾಕಿದ್ದ ಹಸುವಿನ ಬಳಿ ಬಂದು, ಹಸು ತಾಯಿ, ನಾವಿನ್ನು ಹೊರಡೋಣ. ಹಸುವಿನ ಬಳಿ ಬಂದು ಹೇಳಿದಾಗ ಹಸು ಕೂಡ ತಲೆಯನ್ನು ಆಡಿಸಿತು. ಅದನ್ನು ನೋಡಿ ಚಾಂದನಿ ಸಂತೋಷ ಪಟ್ಲು. ಆ ನಂತರ ಹಸುವನ್ನು ಕರ್ಕೊಂಡು ರಂಗಯ್ಯನ ಮನೆಗೆ ಬಂದು, ರಂಗಯ್ಯ ಮಾವ, ಅತ್ತೆ, ಹೊರಗೆ ಬನ್ನಿ, ಹಾಲ್ ತಗೊಳ್ಳಿ ಹಾಗೆ ಅಂತ ಕರೆದ್ಲು. ಆಗ ರಂಗಯ್ಯ ಪಾತ್ರೆಯನ್ನು ತೆಗೆದುಕೊಂಡು ಹೊರಗೆ ಬಂದ್ರು. ಹೀಗೆ ಚಾಂದನಿ ಹಾಲು ಕರೆದು ಪಾತ್ರೆಯಲ್ಲಿ ಒಯ್ದು ಕೊಟ್ಲು. ಆವಾಗ ರಂಗಯ್ಯ ಹಣವನ್ನು ಕೊಟ್ಟ. ಅಮ್ಮ ಚಾಂದಿನಿ, 1 ವಾರದ ಹಣ ಇದೆ, ಸರಿಯಾಗಿದ್ಯಾ ಅಂತ ನೋಡ್ಕೊಮ್ಮ. ಯಾಕೆ ಮಾಮ ಲೆಕ್ಕ ಮಾಡ್ಬೇಕು? ಎಲ್ಲನೂ ಸರಿಯಾಗಿರುತ್ತೆ. ಅಮ್ಮ ಚಾಂದಿನಿ, ಹಣ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಬರುವಾಗ ಹಣ ಸರಿಯಾಗಿದ್ಯಾ ಅಂತ ಲೆಕ್ಕ ನೋಡ್ಕೊಂಡ್ರೆ ಕೊಟ್ಟವರಿಗೂ ತೆಗೆದುಕೊಂಡವರಿಗೂ ಯಾವ ತೊಂದರೆನೂ ಬರೋದಿಲ್ಲ ಹಾಗೆ ಅಂತ ಹೇಳಿದಾಗ ಚಾಂದಿನಿ ಲೆಕ್ಕ ಮಾಡಿ, ಸರಿ ಇದೆ ಮಾಮ. ಹಬ್ಬ, ಇವಾಗ ನನ್ಗೆ ತೃಪ್ತಿ ಆಗ್ತಿದೆಯಮ್ಮ. ಸರಿ, ನಿನಗೋಸ್ಕರ ಗೋಪಯ್ಯ ಮಾವ ಕಾಯ್ತಾ ಇರ್ತಾರೆ, ಹೊರಡಮ್ಮ. ಸರಿ ಮಾವಯ್ಯ. ಚಾಂದಿನಿ ಹಸುವನ್ನು ಕರ್ಕೊಂಡು ರಂಗಯ್ಯ ಮನೆಗೆ ಹೋಗ್ತಾ ಇದ್ಲು. ದಾರಿಯಲ್ಲಿ ಚಾಂದಿನಿ ಹೋಗ್ತಾ ಇರುವಾಗ ನದಿಯ ದಡದಲ್ಲಿ ಅದೇ ಊರಲ್ಲಿ ಸುಧಾಕರ್ ದಯಾಕರ್ ಎನ್ನುವ ಕೆಲಸ ಕಳ್ಳರು ಇದ್ರು. ಅವರು ಬೆಳಿಗ್ಗೆ ಮನೆಯಿಂದ ಕೆಲಸಕ್ಕೆ ಅಂತ ಹೊರಟು ಬಂದು ನದಿಯ ದಡದಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ರು. ಇಂದಿನಂತೆ ಆ ದಿನ ಕೂಡ ನದಿಯ ದಡದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು. ಏನೋ ಸುಧಾಕರ, ನಿನ್ನೆ ನಾನು ಹೇಳಿದ ಮಾತು ಆಲೋಚನೆ ಮಾಡ್ದಾ? ನಾವು ಮಾಡೋದ ಏನಾದ್ರೂ ಉಪಾಯ ಸಿಕ್ತಾ? ಲೇ, ಏನೋ ಅಂಗಡಿಗೆ ಹೋಗಿ ಹಲಸಿನಕಾಯಿ ತಗೊಂಡ್ ಬರುವ ರೀತಿ ಹೀಗೆ ಮಾತಾಡ್ತಾ ಇದೀಯಾ? ಅದಕ್ಕೆ ಮೊದಲು ನಮ್ಮ ಬುದ್ಧಿಗೆ ಸ್ವಲ್ಪ ಹರಿತ ಮಾಡ್ಬೇಕು, ಆವಾಗ ಮಾತ್ರ ಒಳ್ಳೆ ಐಡಿಯಾ ಬರುತ್ತೆ. ಓ, ಹಾಗಾದ್ರೆ ನಾವಿವಾಗ ನಮ್ಮ ಬುದ್ಧಿಗೆ ತೀಕ್ಷ್ಣತೆಯನ್ನು ಮಾಡ್ಬೇಕು, ಅಷ್ಟೇ ತಾನೇ? ಏನೋ ನಿನ್ನ ಮಾತಿನ ಉದ್ದೇಶ ಏನು ಅಂತ ನಂಗೊತ್ತಿಲ್ಲ. ನೀನು ಇಲ್ಲೇ ಇರು, ನಾನು ಮಲ್ಲಯ್ಯನ ಮನೆಗೋಗಿ ಬರ್ತೀನಿ ಹಾಗೆ ಹೇಳಿದಾಗ ಸುಧಾಕರ್, ಯಾವ ಮಲ್ಲಯ್ಯನ ಮನೆಗೋ? ಯಾಕೆ? ಅದೇ ಕಣೋ, ಕತ್ತಿನೆಲ್ಲ ಹರಿತ ಮಾಡಿ ಕೊಡ್ತಾರಲ್ಲ ಮಲ್ಲಯ್ಯನ. ಇವಾಗ ಆ ಮಲ್ಲಯ್ಯನ ಮನೆಗೆ ಯಾಕೋ? ನೋಡೋ, ವಯಸ್ಸಲ್ಲಿ ನನಗಿಂತ ನೀನು ದೊಡ್ಡವನಾಗಿರ್ಬೋದು, ಆದ್ರೆ ನಿನಗಿಂತ ಬುದ್ಧಿ ನನಗೇನೆ ಇರೋದು. ಇವಾಗಾದ್ರೂ ನೀನದ್ನ ಒಪ್ಕೋ.
ತಲೆಯನ್ನ ಹತ್ರ ಶಾರ್ಪ್ ಮಾಡುವ ಕಲ್ಲಿದೆ, ಆ ಕಲ್ಲನ್ನ ತಗೊಬಂದು ನಿನ್ನ ಬುರುಡೆಗೆ ಬಾರಿಸ್ತೀನಿ. ಆವಾಗ ಅದ್ರೊಳಗಿರುವ ಹುಳು ತೀಕ್ಷ್ಣ ಆಗುತ್ತೆ. ಆವಾಗ ನಿನಗೂ ಬೇಗ ಐಡಿಯಾ ಬಂದ್ಬಿಡುತ್ತೆ. ಹೀಗೆ ದಯಾಕರ್ ತುಂಬಾ ಗರ್ವದಿಂದ ಹೇಳಿದ. ಆ ಮಾತನ್ನು ಕೇಳಿದ ಸುಧಾಕರನಿಗೆ ತುಂಬಾನೇ ಕೋಪ ಬಂತು. ದಯಾಕರ್ ಆ ನೋಟವನ್ನು ನೋಡಿ ಹೆದರಿ ಹೋಗಿ, ನನಗೆ ತುಂಬಾ ಬುದ್ಧಿ ಅಂತ ನಿನಗೆ ಹೊಟ್ಟೆ ಕಿಚ್ಕಣೋ, ಅದಕ್ಕೆ ನನ್ನ ಹಾಗೆ ನೋಡ್ತಾ ಇದೀಯಾ? ಸುಧಾಕರ್ ಅವನನ್ನು ಕೋಪದಿಂದ ನೋಡ್ತಾ ಇದ್ದ. ಚಾಂದಿನಿ ಹಸುವನ್ನು ಕರೆದುಕೊಂಡು ಗೋಪಯ್ಯನ ಮನೆಗೆ ಬಂದ್ಲು. ಮಾ, ಹಸು ತಾಯಿ ಬಂದಿದೆ, ಹಾಲ್ನ ತಗೊಳ್ಳಿ. ಸುಶೀಲಾ ಪಾತ್ರೆಯನ್ನು ತೆಗೆದುಕೊಂಡು ಬಂದ್ಲು. ಚಾಂದಿನಿ ಹಾಲನ್ನು ಕರೆದುಕೊಟ್ಲು. ಸುಶೀಲಾ ಹಣವನ್ನು ಕೊಟ್ಲು. ಪ್ರತಿದಿನ ಹಣ ಕೊಡಕ್ಕೆ ತೊಂದರೆ ಆದ್ರೆ ನೀವು ಒಂದೇ ಸಲ ಕೊಟ್ರೆ ಪರವಾಗಿಲ್ಲ, ಪ್ರತಿದಿನ ಕೊಡಕ್ಕೆ ಕಷ್ಟ ಆಗ್ತದೆ ಅಂದ್ರೆ. ನಮಗೆ ಕಷ್ಟ ಏನು ಇಲ್ಲಮ್ಮ, ನೀನು ಹೇಳಿದ ಉಪಾಯದಂತೆ ನಾವು ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ. ಅದರಿಂದ ನಮಗೂ ಕೂಡ ಪ್ರತಿದಿನ ಒಳ್ಳೆ ಲಾಭನೂ ಬರ್ತಿದೆ. ಅದರಿಂದ ಕೈಯಲ್ಲಿ ಹಣನೂ ಇದೆ. ನೀನು ಸಂತೋಷವಾಗಿರ್ಬೇಕಲ್ಲ, ಅದಕ್ಕೆ ನಿನ್ನ ಹಣವನ್ನು ನಿನಗೆ ಕೊಡ್ತಿದ್ದೀನಿ. ಚಿಕ್ಕಮ್ಮ, ನೀವೆಲ್ಲರೂ ಸಂತೋಷವಾಗಿದ್ರೆ ನಾನು ಕೂಡ ಸಂತೋಷವಾಗಿರ್ತೀನಿ. ನಾನು ಸಂತೋಷವಾಗಿದ್ರೆ ನನ್ನ ಹಸು ತಾಯಿ ಸಂತೋಷವಾಗಿರ್ತಾಳೆ. ನಾನಿನ್ನು ಹೊರಡ್ತೀನಿ. ಸ್ವಲ್ಪ ಇರಮ್ಮ, ನಿನ್ಗೆ ತಿನ್ಲಿಕ್ಕೆ ಟಿಫನ್ ಕಟ್ಟಿಟ್ಟಿದ್ದೀನಿ, ತಂದು ಕೊಡ್ತೀನಿ. ಹಾಗೆ ಅಂತ ಅವಳು ಒಳಗೆ ಹೋದಾಗ ಚಾಂದಿನಿ ಹಸು ಜೊತೆ ಮಾತಾಡ್ತಾ ಇದ್ಲು. ಹೀಗೆ ಸುಶೀಲಾ ಚಾಂದಿನಿಗೆ ಊಟವನ್ನು ತಂದು ಕೊಟ್ಟಾಗ ಹಸುವನ್ನು ಮೇಯಿಸಲು ಕಾಡಿಗೆ ಹೋದ್ಲು. ಆಗ ನದಿಯ ದಡದತ್ರ ಕೂತಿದ್ದ ದಯಾಕರ್ ಸುಧಾಕರಿಗೆ ಚಾಂದಿನಿಯನ್ನು ನೋಡಿದ ತಕ್ಷಣ ಒಂದು ಉಪಾಯ ಬಂತು. ಆ ಉಪಾಯದಂತೆ ಸುಧಾಕರ್ ಅವನ ಮನಸ್ಸಲ್ಲಿ, ದಯಾ, ನನಗೆ ಒಂದು ಉಪಾಯ ಬಂತು ಕಣೋ, ಇನ್ನು ಯಾಕೋ ಆಲಸ್ಯ ಮಾಡ್ತಾ ಇದ್ಯಾ, ಬೇಗ ಹೇಳೋ. ಇವತ್ತು ರಾತ್ರಿನೇ ನಾವು ಚಾಂದಿನಿಯ ಹಸುವನ್ನು ಕಳ್ಳತನ ಮಾಡೋಣ. ಹಾಗೆ ಅಂತ ಹೇಳಿದ ತಕ್ಷಣ ದಯಾಕರ್ ಮುಖದಲ್ಲಿ ಸಂತೋಷ ಬಂತು. ನಿನ್ನ ಉಪಾಯ ತುಂಬಾ ಚೆನ್ನಾಗಿದೆ ಕಣೋ, ಚಾಂದಿನಿ ಹಸುನ ನಾವು ಕದ್ದು ನಾವು ಹಾಲಿನ ವ್ಯಾಪಾರ ಮಾಡೋದ? ಲೇ ಮುಟ್ಟಾಳ, ಚಾಂದಿನಿ ಹಸು ಈ ಊರಲ್ಲಿರೋರಿಗೆ ಎಲ್ರಿಗೂ ಗೊತ್ತು, ಚಾಂದಿನಿನ ಕೂಡ ಎಲ್ರಿಗೂ ಗೊತ್ತು, ನಾವು ಕೆಲ್ಸಕ್ಕೆ ಬಾರದವರು ಅಂತ ಗೊತ್ತು. ಇದಕ್ಕೆ ಹಸುವನ್ನೇ ಮಾರಾಟ ಮಾಡ್ಬಿಡೋಣ. ಹೇಗಿದೆ ನನ್ನ ಐಡಿಯಾ? ಲೇ, ಹೌದು ಕಣೋ, ನಾವು ಹಾಲಿನ ವ್ಯಾಪಾರ ಮಾಡಿದ್ರೆ ಈ ಊರಲ್ಲಿರೋರೆಲ್ಲ ನಮ್ನ ಓಡದೆ ಕೊಂದ್ಬಿಡ್ತಾರೆ, ನಾವು ಕಳ್ಳತನ ಮಾಡಿದೀವಿ ಅಂತ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಕಣೋ ಹಸುವನ್ನು ಮಾರಾಟ ಮಾಡೋಣ ಅಂತ ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ? ಬಂದ ಹಣವನ್ನು ಇಬ್ಬರು ಸಮಾನವಾಗಿ ಹಂಚ್ಕೊಳ್ಳೋಣ, ಆವಾಗ ಯಾರಿಗೂ ನಮ್ಮ ಮೇಲೆ ಸಂದೇಹ ಬರಲ್ಲ. ಹೀಗೆ ಅವರಿಬ್ಬರು ಆ ದಿನ ರಾತ್ರಿ ಚಾಂದಿನಿಯ ಹಸುವನ್ನು ಹೇಗೆ ಕಳ್ಳತನ ಮಾಡೋಣ ಅಂತ ಇಬ್ಬರು ಕೂತ್ಕೊಂಡು ಆಲೋಚನೆಯನ್ನು ಮಾಡ್ತಾ ಇದ್ರು. ಹೀಗೆ ಸಮಯ ಕೂಡ ಕಳೀತಾ ಇತ್ತು. ಇಬ್ಬರು ಸೇರಿ ಹಸುವನ್ನು ಕಳ್ಳತನ ಮಾಡೋಣ ಅಂತ ನಿಧಾನವಾಗಿ ಚಾಂದಿನಿಯ ಬಳಿ ಬಂದ್ರು. ಚಾಂದಿನಿಯ ಮನೆಯಲ್ಲಿ ಬೆಳಕು ಉರಿಯುತ್ತಿರುವುದನ್ನು ನೋಡಿ, ಲೇ, ಚಾಂದಿನಿ ಇನ್ನು ನಿದ್ರೆ ಮಾಡಿಲ್ಲ ಕಣೋ. ಹೌದು ಕಣೋ, ಚಾಂದಿನಿ ಇನ್ನು ಎಚ್ಚರವಾಗಿದ್ದಾಳೆ ಅನ್ಸುತ್ತೆ. ಇವಾಗ ಏನ್ ಮಾಡೋದು? ಲೇ, ನಮಗೆ ಚಾಂದಿನಿ ಹತ್ರ ಏನೂ ಕೆಲಸ ಇಲ್ಲ, ನಮಗೆ ಬೇಕಾಗಿರೋದು ಹಸು ತಾನೆ. ಹಸು ಕೂಡ ಮಲಗಿದೆ, ನಿಧಾನವಾಗಿ ಹಸುನ ಎಳ್ಕೊಂಡೋಗ್ಬಿಡೋಣ. ಹೀಗೆ ಇಬ್ಬರು ನಿಧಾನವಾಗಿ ಹಸುವಿನ ಬಳಿ ಬಂದ್ರು. ದಯಾಕರ್ ಹಸುವಿನ ಬಾಲವನ್ನು ಮೆಟ್ಬಿಟ್ಟ. ಅಷ್ಟೇ, ಹಸು ಜೋರಾಗಿ ಕಿರ್ಚಿತ್ತು. ನಿದ್ರೆ ಮಾಡ್ತಿದ್ದ ಚಾಂದಿನಿ ಎಚ್ಚರವಾಗಿ ನಿಧಾನವಾಗಿ ಕಿಟಕಿಯ ಬಳಿ ಬಂದ್ಲು. ಚಾಂದಿನಿಗೆ ಹಸುವಿನ ಪಕ್ಕ ಯಾರೋ ನಿಂತಿರುವ ಹಾಗೆ ನೆರಳು ಕಂಡಿತು. ಅವಳು ಭಯಪಡದೆ, ಯಾರೋ ಕಳ್ಳರು ಬಂದಿದ್ದಾರೆ ಅನ್ಸುತ್ತೆ, ಇವರಿಗೆ ಬುದ್ಧಿ ಕಲಿಸ್ತೀನಿ ಹಾಗೆ ಆಲೋಚನೆ ಮಾಡಿ ಮನೆಯಲ್ಲಿ ಇರುವ ದೇವರ ಫೋಟೋ ಬಳಿ ಬಂದ್ಲು. ಕೈಯನ್ನು ಮುಗಿದುಕೊಂಡು, ದೇವ್ರೇ, ನೀವು ಎಷ್ಟು ಒಳ್ಳೆಯವರು, ನೀವು ಹೇಳಿರುವ ಹಾಗೆ ಹಸುವನ್ನು ತೊಳೆದು ಆ ನೀರನ್ನು ಕುಡಿದ್ರೆ ದೃಷ್ಟ ನಮಗೆ ಅಂಟ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಹೀಗೆ ಅವಳು ಬೇಡ್ಕೊಂಡಾಗ ಆ ಮಾತನ್ನು ಕೇಳಿ ಅವರಿಬ್ಬರು ಸಂತೋಷಪಟ್ರು. ಇಬ್ಬರು ಅಲ್ಲೇ ಇದ್ದ ನೀರಲ್ಲಿ ಹಸುವನ್ನು ತೊಳೆಯಲಾರಂಭಿಸಿದ್ರು. ಆವಾಗ ಅಲ್ಲೇ ನಿಂತು ನೋಡ್ತಾ ಇದ್ದ ಚಾಂದಿನಿ ನಗ್ತಾ ಇದ್ಲು. ಮತ್ತೆ ಅವರಿಗೆ ಕೇಳುವ ರೀತಿ ಹೀಗೆ ಹೇಳಿದ್ಲು, ಏನ್ ದೇವ್ರೆ, ಸಗಣಿನ ತೆಗೆದು ಮೈಯೆಲ್ಲ ಉಜ್ಕೋಬೇಕಾ? ಹಾಗೆ ಅಂತ ಹೇಳ್ತಾ ಇದ್ದಂಗೆ ಅವರಿಬ್ಬರು ಮಾತು ಪೂರ್ತಿಯಾಗುವ ಮೊದಲೇ ಸಗಣಿಯನ್ನು ತೆಗೆದುಕೊಂಡು ಅವರ ಮೈ ಮೇಲೆ ಉಜ್ಜಿಕೊಳ್ಳಲಾರಂಭಿಸಿದ್ರು. ಅಯ್ಯೋ ದೇವ್ರೇ, ಹೀಗೆ ಸಗಣಿಯೆಲ್ಲ ಉಜ್ಕೊಂಡ್ಮೇಲೆ ಬೆಳಿಗ್ಗೆ ಆಗುವ ತನಕ ಹಸು ಪಕ್ಕನೆ ನಿಂತಿರ್ಬೇಕಾ? ಹಾಗೇನೆ ನಿಂತಿದ್ರೆ ಮಾತ್ರ ಅದೃಷ್ಟ ಬರುತ್ತಾ? ಸರಿ ದೇವ್ರೆ, ಹಾಗೇನೆ ಇರ್ತೀನಿ. ಹಾಗೆ ಅಂತ ಅವರ ಬಳಿ ನೋಡಿದ್ಲು. ಮೈಯಡಿ ಉಜ್ಕೊಂಡ ಸಗಣಿಯ ಜೊತೆ ಅಲ್ಲೇ ನಿಂತಿದ್ರು. ಚಾಂದಿನಿ ಅವರನ್ನು ನೋಡಿ ನಗುತ್ತಾ ನೆಮ್ಮದಿಯಾಗಿ ನಿದ್ರೆ ಮಾಡಿದ್ಲು. ಮರುದಿನ ಬೆಳಿಗ್ಗೆ ಚಾಂದಿನಿ ಮನೆಯಿಂದ ಹೊರಗಡೆ ಬಂದ್ಲು. ಸಗಣಿ ಹಚ್ಕೊಂಡಿರುವ ಸುಧಾಕರ್ ದಯಾಕರ್ನನ್ನು ನೋಡಿ, ಊರಿನ ಜನರೆಲ್ಲ ನಿಮ್ನ ಮುಟ್ಟಾಳರು ಅಂತ ಹೇಳಿದಾಗ ನನಗೆ ನಂಬಿಕೆ ಬರಲಿಲ್ಲ. ಇವಾಗ ನಾನೇ ನನ್ನ ಕಣ್ಣಾರೆ ನೋಡಿದ್ಮೇಲೆ ನೀವು ಮುಟ್ಟಾಳರೆ ಅಂತ ಗೊತ್ತಾಯ್ತು. ಸುಧಾಕರು ದಯಾಕರು ತಲೆಯನ್ನು ತಗ್ಗಿಸಿ ನಿಂತ್ರು. ಎಲ್ಲಾದ್ರೂ ಹಸು ತೊಳೆದ ನೀರನ್ನು ಕುಡಿದ್ರು, ಹಾಗೇನೆ ಹಸುವಿನ ಸಗಣಿಯನ್ನು ಮೈಯೆಲ್ಲ ಹಚ್ಕೊಂಡ್ರೆ ಅದೃಷ್ಟ ಬರುತ್ತಾ? ನೀವು ಎಂತಹ ಮುಟ್ಟಾಳರು? ನಂದಿನಿ, ಏನಮ್ಮ, ನಾವು ನಿನ್ನೆ ರಾತ್ರಿ ಹಸುವನ್ನು ಕಳ್ಳತನ ಮಾಡ್ಲಿಕ್ಕೆ ಬಂದಿದ್ದೋ. ಆವಾಗ ನೀನು ದೇವ್ರ ಫೋಟೋ ಮುಂದೆ ನಿಂತು ಮಾತಾಡಿದ್ನ ಕೇಳ್ಕೊಂಡೆ.
ಆ ನಾನು ಕೂಡ ನೀವಿಬ್ರು ಹಸುವನ್ನು ಕಳ್ಳತನ ಮಾಡಕ್ಕೆ ಬಂದಿದ್ನ ನೋಡ್ದೆ, ಅದಕ್ಕೆ ಹಾಗೆ ಹೇಳಿದ್ದು. ನೋಡಿ ಊರಿನ ಜನ ಹೇಳೋದು ನಿಜ ಇಲ್ಲ ಅಂತ ನಾನೇ ದೇವರ ಬಳಿ ಹಾಗೆ ಬೇಡ್ಕೊಂಡೆ. ಆದ್ರೆ ನೀವು ಊರಿನ ಜನರು ಹೇಳುವ ಹಾಗೆ ಮುಟ್ಟಾಳರು ಅಂತ ಪ್ರೂಫ್ ಮಾಡಿದೀರಾ. ಇಲ್ಲಿ ನೋಡಿ ಚಿಕ್ಕಪ್ಪಂದಿರೇ, ನಾನು ಹೇಳೋದನ್ನ ಸರಿಯಾಗಿ ಕೇಳ್ಕೊಳ್ಳಿ. ಹಸು ಎನ್ನೋದು ನಮ್ಮ ತಾಯಿಗೆ ಸಮಾನ. ಹಸು ನಮ್ಗೆ ಹಾಲು ಕೊಡ್ತಾ ಇದೆ. ಎಷ್ಟೋ ಮಕ್ಕಳು ತಾಯಿ ಇಲ್ಲದಿರುವವರು ಹಸುವಿನ ಹಾಲು ಕುಡಿದು ಜೀವನ ಮಾಡ್ತಿದ್ದಾರೆ. ಹಾಗೆ ಇರುವ ಹಸುವಿನ ಉತ್ಪನ್ನಗಳಾದ ಹಾಲು, ತುಪ್ಪ, ಬೆಣ್ಣೆ ಎಲ್ಲವೂ ಕೂಡ ತುಂಬಾನೇ ಪವಿತ್ರವಾದದ್ದು. ಎಷ್ಟೋ ಜಾಗದಲ್ಲಿ ಇದರ ಪವಿತ್ರತೆಯನ್ನು ಅರಿತುಕೊಂಡು ದೇವರ ಸಮಾನವಾಗಿ ನೋಡ್ತಾ ಇದ್ದಾರೆ. ಹಾಗಿರುವ ಹಸುವಿನ ಕಳ್ಳತನ ಮಾಡೋದು, ಗೋಹತ್ಯೆ ಮಾಡೋದು ಇವೆಲ್ಲವೂ ಕೂಡ ತಪ್ಪು. ಅದರಿಂದ ನೀವು ಕೂಡ ಕಳ್ಳತನ ಮಾಡಬಾರ್ದು. ಹಸುವನ್ನು ನೋಡ್ಕೊಳ್ಳೋದು, ಹಸುವನ್ನು ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಕೂಡ. ಅವಾಗ್ಲೇ ಈ ಊರು ಚೆನ್ನಾಗಿರುತ್ತೆ, ಈ ಊರಲ್ಲಿರುವ ನಾವು ಕೂಡ ಚೆನ್ನಾಗಿರ್ತೀವಿ. ಇಲ್ಲಿ ನೋಡಮ್ಮ ಚಾಂದಿನಿ, ನಮ್ಮನ್ನು ಕ್ಷಮಿಸು. ಇನ್ ಮುಂದೆ ಯಾವತ್ತೂ ಈ ರೀತಿ ತಪ್ಪನ್ನು ಮಾಡೋದಿಲ್ಲಮ್ಮ. ಚಿಕ್ಕಪ್ಪ ಮನೆಗೆ ಹೋಗಿ ಸ್ನಾನ ಮಾಡಿ. ಸುಧಾಕರ್ ದಯಾಕರ್ ಮನೆಗೆ ಹೋದ್ರು. ಅಂದಿನಿಂದ ಸುಧಾಕರ್ ದಯಾಕರ್ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಚಾಂದಿನಿ ಕೂಡ ಒಳ್ಳೆ ರೀತಿಯಲ್ಲಿ ಹಾಲು ವ್ಯಾಪಾರ ಮಾಡ್ತಾ ಇದ್ಲು. ಇದೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ.